ಅನಾರೋಗ್ಯ ಹಿನ್ನೆಲೆಯಲ್ಲಿ ಅಮೆರಿಕಾಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಇವತ್ತು ಸಂಜೆ 8:30ಕ್ಕೆ ನಟ ಶಿವರಾಜ್ ಕುಮಾರ್ ಅವರನ್ನ ಭೇಟಿ ಮಾಡೋದಕ್ಕೆ, ಅವರ ಆರೋಗ್ಯವನ್ನ ವಿಚಾರಿಸಲಿಕ್ಕೆ ಈಗ ಬಹಳಷ್ಟು ಜನ ಅವರ ಆಪ್ತರು, ಕುಟುಂಬಸ್ಥರೆಲ್ಲರೂ ಕೂಡ ಶಿವಣ್ಣನ ನಿವಾಸಕ್ಕೆ ಬರ್ತಿದ್ದಾರೆ. ಅನಾರೋಗ್ಯ ನಿಮಿತ್ತ ಅಮೆರಿಕಾಗೆ ಶಿವಣ್ಣ ಅವರು ಇವತ್ತು ರಾತ್ರಿ 8:30ಕ್ಕೆ ವಿಮಾನವನ್ನ ಏರಲಿದ್ದಾರೆ. ಅಮೆರಿಕ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಡಿಸೆಂಬರ್ 24ನೇ ತಾರೀಕು ಅವರಿಗೆ ಸರ್ಜರಿಗೆ ಸಮಯವೂ ಕೂಡ ನಿಗದಿಯಾಗಿದೆ. ಶಿವರಾಜ್ ಕುಮಾರ್ ಮನೆಗೆ ಈಗ ಆಪ್ತ ಬಳಗ ಆಗಮಿಸ್ತಾ ಇದೆ. ಶಿವಣ್ಣ ನಿವಾಸಕ್ಕೆ ಪೂರ್ಣಿಮಾ ರಾಮ್ಕುಮಾರ್, ಧನ್ಯಾ ರಾಮ್ಕುಮಾರ್, ಧೀರನ್ ರಾಜ್ಕುಮಾರ್ ಸೇರಿದಂತೆ ಹಲವರು ಭೇಟಿ ಕೊಡ್ತಾ ಇದ್ದಾರೆ. ಶಿವಣ್ಣ ಭೇಟಿಯಾಗಿ ಈಗಾಗಲೇ ಸುದೀಪ್ ಮತ್ತು ಬಿಸಿ ಪಾಟೀಲ್ ಕೂಡ ನಿರ್ಗಮಿಸಿದ್ದಾರೆ. ಶಿವಣ್ಣ ನಿವಾಸದ ಮುಂದೆ ಫ್ಯಾನ್ಸ್ ಕೂಡ ಜಮಾವಣೆಗೊಂಡಿದ್ದಾರೆ. ಇವತ್ತು ಶಿವಣ್ಣ ದಂಪತಿ ಮನೆಯಲ್ಲೇ ಒಂದು ಪೂಜೆಯನ್ನು ಕೂಡ ನೆರವೇರಿಸಿದ್ರು. ಅದಾದ ನಂತರದಲ್ಲಿ ಅವರ ಆಪ್ತ ಬಳಗ ಅವರನ್ನ ಭೇಟಿ ಮಾಡ್ತು. ಸುದೀಪ್ ಅವರು ಕೂಡ ಅವರನ್ನ ಭೇಟಿ ಮಾಡಿ ತಬ್ಬಿ ನೀವು ಆದಷ್ಟು ಬೇಗ ಚೇತರಿಸಿಕೊಂಡು ಬನ್ನಿ, ಎಲ್ಲವೂ ಕೂಡ ಚೆನ್ನಾಗಾಗ್ಲಿ ಅಂತ ಅವ್ರಿಗೆ ವಿಶ್ ಮಾಡಿದ್ದಾರೆ. ಸದ್ಯ ಶಿವಣ್ಣನ ನಿವಾಸದ ಮುಂಭಾಗ ಅಭಿಮಾನಿಗಳು ಕೂಡ ನೀವು ನೋಡ್ತಾ ಇದ್ರಿ ಸ್ಕ್ರೀನಲ್ಲಿ, ಏನಾಗಿದೆ, ಯಾಕೆ ಹೋಗ್ತಾ ಇದ್ದಾರೆ ಅಮೆರಿಕಾಗೆ, ಈಗ ಹೇಗಿದ್ದಾರೆ ಶಿವಣ್ಣ, ಅವರು ಹುಷಾರಾಗಿ ಹೋಗಿ ಬರಲಿ ಇತ್ಯಾದಿ ಕೋರಿಕೆಗಳು ಅವರ ಅಭಿಮಾನಿಗಳಿಂದ ವ್ಯಕ್ತವಾಗ್ತಿದೆ. ಇಮಾಂ ಸಂಗೃಹ್ಣಾನೇತಿ ದ್ವಾದಶಾರತ್ರೇಣ ಶನಾ ಭವತಿ ದ್ವಾದಶ ಮಾಸಾಃ ಸಂವತ್ಸರಃ ಸಂವತ್ಸರಮೇವಾವರುಂಧೆ ಮೌಂಜೀ ಭವತಿ ಊರ್ಧ್ವೇ ಮುಂಜಾಃ ಊರ್ಧ್ವಮೇವಾವರುಂಧೆ ಚಿತ್ತಾ ನಕ್ಷತ್ರಂ ಭವತಿ ಚಿತ್ರಂ ವಾ ಏತತ್ ಕರ್ಮ ಯದಶ್ವಮೇಧ ಸಮೃದ್ಧಿ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವವ್ಯಾಧಿ ನಿವಾರಣಾಯ ತ್ರೈಲೋ. 37 ವರ್ಷದಿಂದ ಅಭಿಮಾನಿಗಳು ಮನೆ ಮೆಚ್ಚಿದ ಹುಡುಗಿ ಚಿತ್ರದಿಂದನವೇ ಈಗ ಅವರು ಶಸ್ತ್ರಚಿಕಿತ್ಸೆಗೆ ಅಮೆರಿಕಾಗೆ ಹೋಗ್ತಾ ಇದ್ದಾರೆ. 330 ಕೋಟಿ ದೇವರುಗಳ ಪರವಾಗಿ ಅವ್ರ ದೇವರ ಆಶೀರ್ವಾದ ಅವ್ರ ತಲೆ ಮೇಲಿರಲಿ. 6.5 ಕೋಟಿ ಕನ್ನಡಿಗರ ಆಶೀರ್ವಾದನೂ ಅವ್ರ ಮೇಲಿರುತ್ತೆ. ಅವರು ಯಶಸ್ವಿಯಾಗಿ ಹಿಂದೆ ಹೆಂಗೆ ಮಾಡ್ತಿರೋ ಅದೇ ರೀತಿ ಬಂದು ಅಭಿಮಾನಿಗಳಿಗೆ ಪುನರಂಜಿಸಿ ಭೈರತಿ ರಣಗಳ ಥರ ಇನ್ನೂ ಯಶಸ್ವಿ ಚಿತ್ರಗಳನ್ನ ಕೊಟ್ಟು ಕನ್ನಡ ಚಿತ್ರರಂಗನ ಉತ್ತುಂಗಕ್ಕೆ ಏರಿಸಬೇಕು ಅನ್ನೋದು ನಮ್ಮ ಆಸೆ. ಅವರು ಶುಭವಾಗಲಿ ಅವರಿಗೆ. ನಮ್ಮೆಲ್ಲರ ಪರವಾಗಿ ನಾವು ಮೈಸೂರು, ಮಂಡ್ಯ, ಹಾಸನ್ನು, ಆನೇಕಲ್ಲು, ಟಿ ನರಸೀಪುರ, ಕೊಳ್ಳೇಗಾಲ ಎಲ್ಲ ಕಡೆಯಿಂದ ಬಂದಿದ್ದೀವಿ ಅಭಿಮಾನಿಗಳು ಸರ್. ಮತ್ತು ಶಿವಣ್ಣ ಅವ್ರಿಗೆ ಅಮೇರಿಕಕ್ಕೆ ಶಸ್ತ್ರಚಿಕಿತ್ಸೆಗೆ ತೆರಳ್ತಾ ಇರೋದ್ರಿಂದ ನಾವು ಅವ್ರಿಗೆ ಒಳ್ಳೆಯದಾಗಲಿ ಅಂತಂತ ನಮ್ಮ ಇಡೀ ಅಭಿಮಾನಿಗಳ ತಂಡನೇ ನಾವು ಶುಭ ಹಾರೈಸೋಕ್ಕೋಸ್ಕರ ಹೇಳಿ ಮತ್ತು ಅವ್ರಿಗೆ ಧೈರ್ಯ ತುಂಬಿ ಹೇಳಿ ಹೊರಡೋಣ ಅಂತ ಅಂದ್ಬಿಟ್ಟು ಅವ್ರು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅವರು ಇದೇ ರೀತಿ ಹೆಚ್ಚಿನ ಸಿನಿಮಾಗಳು ಮುಂದೂ ಕೂಡ ಎಲ್ಲ ಚಿಕಿತ್ಸೆ ಮುಗಿಸ್ಕೊಬಂದು ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟು ಜನಗಳಿಗೆಲ್ಲ ತುಂಬ ರಂಜಿಸಬೇಕು ಅನ್ನೋದೇ ನಮ್ಮ ಆಸೆ. ಮತ್ತು ಎಷ್ಟು ಕೋಟಿ ದೇವರುಗಳಿದೆ ಅಷ್ಟು ಕೋಟಿ ದೇವರುಗಳ ಆಶೀರ್ವಾದ ಅವ್ರ ಮೇಲೆ ಇರ್ತದೆ ಅಂತ ನಮಗೆ ತುಂಬ ಸಂಪೂರ್ಣವಾಗಿ ನಂಬಿಕೆ ಇದೆ. ಅದರಲ್ಲಿ ನಾವು ಅವ್ರಿಗೆ ಹುಷಾರಿಲ್ಲ ಅಂತ ಅಲ್ಲೋದು ಬೆಸ್ಟ್ ಆಫ್ ಲಕ್ ಕೇಳೋಣ, ಒಳ್ಳೇದಾಗಲಿ, ಒಟ್ಟು ಬನ್ನಿ. ಅವ್ರನ್ನ ನೋಡಿ ನಮ್ಗೆ ಹಂಗೆ ಅನ್ನಿಸ್ಲೇ ಇಲ್ಲ. ಖುಷಿಯಾಗಿ ಬಂದರು, ಖುಷಿಯಾಗಿ ಮಾತಾಡ್ಸಿದ್ರು ಎಲ್ಲನೂ. ಶಿವಣ್ಣ ಈ ಥರ ಹೋಗಿ ಬರ್ರಿ, ಒಳ್ಳೇದಾಗಲಿ ಅಂದಿದ್ದಕ್ಕೆ ಎಲ್ಲಮ್ಮ ಹೋಗ್ತೀನಿ, ನಾನು ಹಿಂಗೆ ಹೋಗಿ ಹಿಂಗೆ ಬರ್ತೀನಿ, ಆರಾಮಾಗಿದ್ದೀನಿ, ನೀವೆಲ್ಲ ಆರಾಮಾಗಿರ್ರಿ ಅಭಿಮಾನಿಗಳು ಅಂತ ಹೇಳಿದ್ರು. ನಮಗೆ ಅಲ್ಲಿ ನೋಡಿದ್ಮೇಲೆ ಬೇಜಾರಾಯ್ತು ಅವ್ರನ್ನ. ಆಮೇಲೆ ಅವ್ರು ನೋಡಿದ್ರೆ ಇಲ್ಲಿ ನೋಡಿ ಖುಷಿಯಾಗಿ ಫೋಟೋ ಇಡ್ಸ್ಕೊಂಡು ಎಲ್ಲ ಅಭಿಮಾನಿಗಳ ಜೊತೆ ನೋಡಿ ಹೆಂಗೈತೆ ಫೋಟೋ. ಅವ್ರಿಗೆ ಹುಷಾರಿಲ್ಲ ಅಂತ ಹೇಳ್ತೀರ ನೀವು? ಅಷ್ಟು ಖುಷಿಯಾಗವ್ರು ಅವ್ರು 100 ಕಾಲ ಸುಖವಾಗಿರಲಿ ಅಂತ ನಾವು ಅಭಿಮಾನಿಗಳು ಅಷ್ಟೇ. 24ನೇ ತಾರೀಕು ಅವ್ರಿಗೆ ಆಪ್ರೇಷನ್ ಇರೋದ್ರಿಂದ ಅವತ್ತು ರಾಜ್ಯದ ಹಲವು ಕಡೆಗಳಿಂದ ಇವತ್ತು ಅವರ ಅಭಿಮಾನಿಗಳು ಶಿವಣ್ಣ ಅವರ ನಿವಾಸಕ್ಕೆ ಆಗಮಿಸಿದ್ರು. ಶಿವಣ್ಣ ಅವರ ಆರೋಗ್ಯವನ್ನು ವಿಚಾರಿಸಬೇಕು, ಅವರು ಅಮೆರಿಕಾಗೆ ಹೋಗಿ ಯಾವಾಗ ಬರ್ತಾರೋ ಅಲ್ಲಿವರೆಗೂ ಅವ್ರನ್ನ ಕಾಣಲಿಕ್ಕಾಗಲ್ಲ, ಹೀಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ, ಆ ಪ್ರಾರ್ಥನೆಯ ಒಂದು ಫಲ ಅವರಿಗೆ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧನು. ಸಂಜೆ ರಾತ್ರಿ 8:30ಕ್ಕೆ ಫ್ಲೈಟ್ ಇರೋದು. ಸೊ ಹೀಗಾಗಿ ಶಿವಣ್ಣ ಅವ್ರನ್ನ ಭೇಟಿ ಮಾಡಲಿಕ್ಕೆ ಹಲವರು ಇವತ್ತು ಬೆಳಗ್ಗೆಯಿಂದಲೇ ಆಗಮಿಸ್ತಾ ಇದ್ದಾರೆ. ಯಾರೆಲ್ಲ ಬಂದರು, ಈಗ ಯಾರು ಬಂದಿದ್ದಾರೆ? ಎಸ್ ದಿವ್ಯಾ, ಈಗಾಗಲೇ ನಟ ಶಿವರಾಜ್ ಕುಮಾರ್ ಅವರಿಗೆ ಅನಾರೋಗ್ಯ ದಿನದಿಂದಲೇ ಅಭಿಮಾನಿಗಳಲ್ಲಿ ಒಂದು ಆತಂಕ ಉಂಟಾಗಿತ್ತು. ಸೊ ಅದಾದ ನಂತರವೂ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಟ ಶಿವರಾಜ್ ಕುಮಾರ್ ಅವರು ಭಾಗಿಯಾಗಿದ್ದರು, ಲವಲವಿಕೆಯಿಂದ ಭಾಗವಹಿಸಿದ್ರು. ಜೊತೆಗೆ ಅಭಿಮಾನಿಗಳು ಕೂಡ ಯಾವುದೇ ರೀತಿಯಾದಂಥ ಆತಂಕ ಪಡುವಂಥ ಇಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ರು. ಇವತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ಅಮೇರಿಕಕ್ಕೆ 8:30 ಫ್ಲೈಟ್ಗೆ ತೆರಳುವಂತಹ ಸಾಧ್ಯತೆ ಇವತ್ತು ತೆರಳ್ತಾ ಇದ್ದಾರೆ. ಸೊ ಹಾಗಾಗಿ 5 ಗಂಟೆ 4:15 5 ಗಂಟೆಗೆ ಮನೆಯಿಂದ ಏನು ನಾಗವಾರ ನಿವಾಸ ಇದೆ ಆ ನಿವಾಸದಿಂದ ಹೊರಡ್ತಾ ಇದ್ದಾರೆ. ಸೊ ಈಗಾಗಲೇ ಅವರ ಮನೆ ಮುಂದೆ
ಅಭಿಮಾನಿಗಳು ಸಾಕಷ್ಟು ಅಭಿಮಾನಿಗಳು ಕೂಡ ಜಮಾಯಿಸಿರ್ತಕ್ಕಂಥದ್ದು. ಜೊತೆಗೆ ಅವರ ಮನೆಗೆ ಆಪ್ತ ವಲಯಗಳು ಮತ್ತು ಅವರ ಕುಟುಂಬಸ್ಥರು ಮತ್ತು ಬೆಳಗ್ಗೆನೆ BC ಪಾಟೀಲ್ ಮತ್ತು ಕಿಚ್ಚ ಸುದೀಪ್ ಅವರು ಕೂಡ ಆಗಮಿಸಿ ಅವರ ಆರೋಗ್ಯವನ್ನು ವಿಚಾರಿಸಿ ಒಂದು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು. ಈಗಾಗಲೇ ನಿವಾಸದ ಮುಂದೆ ನಾಗವಾರ ನಿವಾಸ ಏನಿದೆ, ನಿವಾಸದ ಮುಂದ್ಗಡೆ ಈಗಾಗಲೇ ಅಭಿಮಾನಿಗಳು ಕೂಡ ಜಮಾಯಿಸಿರ್ತಕ್ಕಂಥದ್ದು. ಸಾಕಷ್ಟು ಜನ ಈಗ ಒಳಗಡೆ ಹೋಗಿ ಅಭಿಮಾನಿಗಳು ಮತ್ತು ಆಪ್ತರು ಕೂಡ ಅವರನ್ನ ಭೇಟಿ ಮಾಡಿ ಅವರ ಆರೋಗ್ಯವನ್ನು ವಿಚಾರಿಸಿಕೊಂಡು ಬಂದಿರತಕ್ಕಂಥದ್ದು. ಸೊ ನಮ್ಮ ಜೊತೆ ಈಗ ಮಾಗಡಿಯಿಂದ ಬಂದಂಥ ಅಭಿಮಾನಿಗಳು, ಇವರು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಒಬ್ಬ ಅಭಿಮಾನಿ ರಾಘವೇಂದ್ರ ಅಂತ ನಮ್ಮ ಜೊತೆಗಿದ್ದಾರೆ. ಸೊ ಸರ್, ಶಿವಣ್ಣ ಅವ್ರನ್ನ ಭೇಟಿ ಮಾಡಿದ್ರಿ, ಏನು ಹೇಳಿದರು, ಏನೆಲ್ಲ ಮಾತುಕತೆ ಶಿವಣ್ಣವ್ರು ಇನ್ನೂ ಭೇಟಿ ಮಾಡಿಲ್ಲ, ಈಗ ಹೋಗಬೇಕು. ಅವ್ರಿಗೆ ತೊಂದರೆ ಕೊಡಬಾರ್ದು ಜಾಸ್ತಿ ಅಂತ ಹೇಳ್ಬಿಟ್ಟು ನಾವು ಆದರೂ ಸ್ವಲ್ಪ ಅದನ್ನು ಅನುಸರಿಸ್ತಾ ಇದ್ದೀವಿ. ಅವ್ರು ಯಾವಾಗ ಸಮಯ ಸಿಗುತ್ತೋ ಆವಾಗಲೇ ಹೋಗಿ ಮಾತಾಡ್ಸೋಣ ಅಂಥೇಳಿ ಅವ್ರಿಗೆ ಮನಸ್ಸಿಗೆ ನೋವಾಗ್ದಂಗೆ ಅಥವಾ ಏನು ಟೆನ್ಷನ್ ಆಗಬಾರ್ದಲ್ಲ, ನಮ್ಮಿಂದ ಅವ್ರಿಗೂ ತೊಂದರೆ ಆಗಬಾರ್ದು ಅಂತೇಳಿ ನಾವು ಅವ್ರನ್ನ ಸಮಯ ಕಾಯ್ತಾ ಇದ್ದೀವಿ. ಖಂಡಿತ ಅವ್ರನ್ನ ಭೇಟಿ ಮಾಡೇ ಹೋಗ್ತೀವಿ. ಮಾಗಡಿಯಿಂದ ಬಂದಿರತಕ್ಕಂಥದ್ದು, ಯಾವಾಗಿಂದ ಅಭಿಮಾನಿಗಳು ನೀವು ಮತ್ತು ಈ ಕುಟುಂಬದ ಜೊತೆ ಹೇಗೆ ಒಡನಾಟ ಹೊಂದಿದ್ದೀರಿ? ಸುಮಾರು ಕುಟುಂಬ ಅಂತ ಬಂದಾಗ ಸುಮಾರು 70-80 ವರ್ಷ ನಮ್ಮ ತಂದೆ ಅವ್ರ ಕಾಲದಿಂದಲೂ, ನಮ್ಮ ತಂದೆಯವರು ಅವ್ರ ಕಾಲದಿಂದನೂ ಕೂಡ ನಾವು ನಮ್ಮ ರಾಜಣ್ಣ ಅವರ ಅಭಿಮಾನಿಯಾಗಿ ಈ ವಂಶದಕ್ಕೆ ನಾವು ಅಭಿಮಾನಿಯಾಗಿದ್ದೀವಿ. ಸೊ ಹಂಗಾಗಿ ನಾವು ಎಲ್ಲೂ ಹೊರಗಡೆ ಯಾವುದೇ ಥರದ್ದು ತೋರ್ಪಡಿಕೆ ಮಾಡ್ಕೊಂಡಿಲ್ಲ. ಎಲೆಮರೆ ಕಾಯ್ತಾರ ಅವ್ರು ಹೆಂಗಿದಾರೋ ಅವರ ನಡೆದ ದಾರಿಯಲ್ಲಿ ನಾವು ನಡೀತಾ ಇದ್ದೀವಿ. ಅದೇ ಒಂದು ನಮಗೊಂದು ಸುದೈವ ಅಂತ ಅಂದ್ಕೊತೀನಿ. ಅವ್ರ ಜೊತೆ ಅವರ ಕುಟುಂಬದ ಒಂದು ಮೌಲ್ಯಗಳ ಜೊತೆಗೆ ನಾವು ಇದ್ದೀವಿ ಅನ್ನೋದು ನಮಗೊಂದು ಸಂತೋಷ ಇದೆ. ಈ ಸಂದರ್ಭದಲ್ಲಿ ಶಿವಣ್ಣ 100% ಹುಷಾರಾಗ್ತಾರೆ, ಅದ್ರಲ್ಲಿ ಡೌಟ್ ಇಲ್ಲ. ನಾವು ನಮ್ಮ ಮನೆ ದೇವರು ಕದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಆಂಧ್ರದಲ್ಲಿ, ಅಲ್ಲಿ ನಾವು ಅರ್ಚಕರಿಗೆ ನಾವು ಕೇಳ್ಕೊಂಡಾಗ ಅವ್ರಿಗೆ ವಿಚಾರ ಹೇಳಿದೆ, ಹಿಂಗೆ ಈ ಥರ ಆಗಿದೆ ಅಂದಾಗ ಅವರು ಸಮಯ ಅವರಾಗವರೇ ಸ್ವತಃ ಅವರೇ ಫೋನ್ ಮಾಡಿದ್ರು. ಅದಕ್ಕೆ ಮುಂಚೆ ನಾವು ಪ್ರಾರ್ಥನೆ ಪ್ರಾರ್ಥನೆ ಸಲ್ಲಿಸಿದ್ವಿ. ಇವತ್ತು ಅವರೇ ಸ್ವತಃ ಫೋನ್ ಮಾಡಿದಾಗ ನನಗೆ ಆಶ್ಚರ್ಯ ಆಯಿತು. ಈ ಥರ ಹಿಂಗೆ ಇವತ್ತು ಹೋಗ್ತಾ ಇದ್ದಾರೆ ಅಂತ ವಿಚಾರ ಹೇಳಿದ ತಕ್ಷಣ ಅವರು ಅಮೃತ ವೇಳೆಯಲ್ಲೇ ಫೋನ್ ಮಾಡಿದ್ದೀರಾ, ಒಳ್ಳೆ ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ, 100% ಅವ್ರು ಹುಷಾರಾಗಿ ಬರ್ತಾರೆ, ಅದರಲ್ಲೇನು ಅನುಮಾನ ಬೇಡ ನಿಮಗೆ ಅಂತ ಮಾತು ಕೇಳಿ ನನಗಂತೂ ತುಂಬ ಸಂತೋಷ ಆಗಿದೆ. ಅದನ್ನು ನಾವು ಎಷ್ಟು ಸಾರಿ ಹೇಳಿದ್ರು ಸಾಲದು ಅದನ್ನು. ಯಾಕೆಂತಂದರೆ ನಮಗೆ ಕರ್ನಾಟಕದಲ್ಲಿ ಯಾರು ನೆನೆಸ್ತೀವಿ, ಕನ್ನಡ ಅಂದರೆ ಫಸ್ಟ್ ಅಣ್ಣವ್ರನ್ನೇ ನೆನೆಸ್ಕೊಳ್ಳೋದು. ಹಾಗೆ ಇವತ್ತು ಕೂಡ ಶಿವಣ್ಣನೂ ಕೂಡ ಅದೇ ಮಟ್ಟದಲ್ಲಿದ್ದಾರೆ, ಇನ್ನೂ ಉನ್ನತ ಮಟ್ಟದಲ್ಲಿ ಇರ್ತಾರೆ, ಇಂಡಸ್ಟ್ರಿ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ. ಹೇಗೆ ಆನಂದ್ ಮೊದಲನೇ ಸಿನಿಮಾ ಬಂತಲ್ಲ, ಆನಂದ್ ಬಂತಲ್ಲ, ಇವಾಗ ಆನಂದ್ ಪಾರ್ಟ್ 2 ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಏನಂದರೆ ಈಗ ಅಭಿಮಾನಿಗಳು ಕೂಡ ಶಿವಣ್ಣ ಅವರ ಮನೆ ಮುಂದೆ ಜಮಾಯಿಸಿದಂಥ ಅಭಿಮಾನಿಗಳು ಕೂಡ ಅವ್ರಿಗಾಗಿ ಸಾಕಷ್ಟು ಪೂಜೆಗಳನ್ನು ನಡೆಸ್ತೇವೆ. ಈ ಡಿಸೆಂಬರ್ 24ನೇ ತಾರೀಕು ಕೂಡ ಶಿವಣ್ಣ ಅವರ ಆರೋಗ್ಯದಿಂದ ಅವ್ರಿಗೆ ಶಸ್ತ್ರಚಿಕಿತ್ಸೆ ಸರಿಯಾದ ರೀತಿಯಿಂದ ಆಗಿ ಅವರು ಗುಣಮುಖರಾಗಿ ಆಗಮಿಸಲಿ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಅವ್ರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆ ಲಕ್ಷ್ಮಣ ಅನ್ನೋ ಒಬ್ಬ ಅಭಿಮಾನಿಗಳಿದ್ದಾರೆ, ಇವರು ವೀರೇಶ್ ಥಿಯೇಟರ್ ಒಂದು ಇದರಲ್ಲಿ ಇರ್ತಾರೆ. ಸೊ ಈ ಒಂದು ಅಭಿಮಾನಿಗಳು ಕೂಡ ಈಗ ಸಾಕಷ್ಟು ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಡಿಸೆಂಬರ್ 24ನೇ ತಾರೀಕು. ಸೊ ಯಾವ್ಯಾವ ರೀತಿಯಾದಂಥ ಪೂಜೆಗಳನ್ನು ಮಾಡೋಕ್ಕೆ ತಯಾರು ಮಾಡ್ಕೊಂಡಿದ್ರೆ, ಎಲ್ಲಿ ಮಾಡ್ತಾ ಇದ್ದೀವಿ? ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತೀವಿ. ಫಸ್ಟು ಸುಬ್ರಹ್ಮಣ್ಯ ಸ್ವಾಮಿಯಲ್ಲೂ ಪೂಜೆ ಮಾಡಿಸೋಣ ಅಂತಿದ್ದೀವಿ. ಅಲ್ಲೇ ಇದೆ, ವೀರೇಶ್ ಥಿಯೇಟರ್ ಹತ್ರ ನಮ್ಮ ಸಂಘ ಇದೆ, ವರಪುತ್ರ ಡಾಕ್ಟರ್ ಶಿವರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಕನ್ನಡ ಸೇನೆ ಅಂತ. ಅಲ್ಲೇ ನಾವು ಅಣ್ಣೋ ಸ್ಟ್ಯಾಚು ಎಲ್ಲ ಇದೆ, ಅಲ್ಲೇ ಪೂಜೆ, ಹಿಂದೆಗಡೆ ಆಂಜನೇಯ ದೇವಸ್ಥಾನ ಇದೆ, ಅಲ್ಲೇ ಬೆಳಗ್ಗೆ ಪೂಜೆ ಇಟ್ಕೊಂಡಿದ್ದೀವಿ. ಶಿವಣ್ಣಂಗೆ ಒಳ್ಳೇದಾಗಲಿ ಅಂತ 24ನೇ ತಾರೀಕು ಆಪರೇಷನ್ ಇದರಿಂದ ಒಳ್ಳೇದಾಗಲಿ ಅಂತ ಇದು ಮಾಡ್ತಾಯಿದ್ದೀವಿ. ಅವ್ರು ಯಾವಾಗಲೂ ಸುಖವಾಗಿರ್ತಾರೆ, ಖುಷಿಯಾಗಿರ್ತಾರೆ. ಈಗ ಹೇಳ್ದೆ ನಿಮ್ಗೆ ಮುಂಚೆನೇ ಅವ್ರ ಫೋಟೋ ಎಲ್ಲ ತೋರಿಸಿ ಯಾವ ಥರ ಲವಲವಿಕೆಯಿಂದ ಇದ್ದಾರೆ. ನಮಗೆ ಅಲ್ಲಿ ಒಳಗಡೆ ಹೋಗಿ ಓದಕ್ಕೆ ಬೇಜಾರಾಯಿತು, ಅಲ್ಲ ಅವ್ರನ್ನ ನೋಡಿ ಖುಷಿ ಆಗೋಯ್ತು. ಅವ್ರು ಹಂಗೆ ಖುಷಿ ಆಗೋರೆ, ನೀ ಯಾಕಮ್ಮ ಹಿಂಗೆ ಬೇಜಾರು ಮಾಡ್ಕೊತೀರಾ ಅಂತ ತಪ್ಕೊಂಡೆಲ್ಲ ಫೋಟೋ ಹೊಡ್ಸಿ ಕಳಿಸಿದ್ರು. ಅಷ್ಟೇ ಖುಷಿ ಆಯಿತು. ನಾವು ಸದಾ ಅವ್ರ ಜೊತೆ ಇರ್ತೀವಿ, ಅವ್ರ ಹಿಂದೆ ಇರ್ತೀವಿ ಅನ್ನೋದು ಯಾವಾಗಲೂ ಹೇಳ್ತೀವಿ. ನಾವು 30 ವರ್ಷದಿಂದ ಇದ್ದೀವಿ, ಇವತ್ತು ಇದ್ದೀವಿ. ದೊಡ್ಡ ಮನೆ ಅಭಿಮಾನಿಗಳು. ಶಿವಣ್ಣ ಇಸ್ ಎ ಕಿಂಗ್ ಲೆಜೆಂಡ್, ಅವ್ರಿಗೇನು ಆಗಲ್ಲ, ಒಳ್ಳೇದಾಗುತ್ತೆ.
ಏನಂದ್ರೆ ಈಗ ಅವರ ಮನೆ ಮುಂದೆ ಜಮಾಯಿಸಿದಂಥ ಅಭಿಮಾನಿಗಳ ಒಂದು ಈ ಅಭಿಪ್ರಾಯ ಏನಂದ್ರೆ ಶಿವಣ್ಣ ಅವರು ತುಂಬಾನೇ ಎನರ್ಜೆಟಿಕ್ ಆಗಿದ್ದಾರೆ. ಮೊದಲು ಹೇಗಿದ್ರು ಈಗೂ ಕೂಡ ಹಾಗೆ ಲವಲವಿಕೆಯಿಂದ ಖುಷಿ ಆಗಿದ್ದಾರೆ. ನಮಗೆ ಕೂಡ ಅವ್ರನ್ನ ನೋಡಿದಂಥ ಸಂದರ್ಭದಲ್ಲಿ ಆಶ್ಚರ್ಯ ಆಯಿತು. ನಮಗೆ ಕೂಡ ಧೈರ್ಯ ತುಂಬಿ ಕಳಿಸಿದ್ದಾರೆ ಅಂತ ಅನ್ನೋ ಮಾತುಗಳನ್ನು ಹೇಳಿರ್ತಕ್ಕಂಥದ್ದು. ಮತ್ತೆ ಅವರ ಕುಟುಂಬಸ್ಥರು ಪೂರ್ಣಿಮಾ ರಾಜ್ಕುಮಾರ್ ಅವರಾಗಿರ್ಬೋದು, ಧನ್ಯಾ ರಾಮ್ಕುಮಾರ್ ಅವರು, ಮತ್ತೆ ಧೀರನ್ ರಾಮ್ಕುಮಾರ್, ಸಾಕಷ್ಟು ಜನ ಈಗ ಬಂದಿರತಕ್ಕಂಥದ್ದು. ಆಲ್ ರೈಟ್, ಥ್ಯಾಂಕ್ ಯು ಧನು ನಿಮ್ಮೆಲ್ಲ ಮಾಹಿತಿಗೆ.